ಸಡನ್ ಪ್ಲಾನ್ ಆಗಿ ಫೋಟೋ ಶೂಟ್ ಇಟ್ಕೊಂಡಿದೀವಿ. ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಏನು ಇಲ್ಲ ನನ್ನ ಹತ್ರ. ಇದಾದ್ರೂ ಸಣ್ಣ ಪುಟ್ಟ ವ್ಲಾಗ್ ಇರ್ಲಿ, ನಾನು ಹೊರಗಡೆ ಬರೋವರೆಗೂ. ಆಲ್ಮೋಸ್ಟ್ 9 ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿ ಫೋಟೋ ಶೂಟ್ ಮಾಡಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಸೊ ನೀವೆಲ್ಲರೂ ತುಂಬ ಚೆನ್ನಾಗಿ ಆರಾಮಾಗಿ ಸಕ್ಕತ್ತಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿ ತಿನ್ಕೊಂಡು ಜಾಲಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸ್ಲೈಟಾಗಿ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸುಮಾರು ಜನ ನನಗೆ ಮೆಸೇಜ್ ಮಾಡೋದಾಗಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಎಲ್ಲ ತುಂಬ ಹಾಕಿದ್ದಾರೆ. ಯಾಕೆ ಯಾವ ಪ್ರಾಜೆಕ್ಟ್ಸು ಮಾಡ್ತಿಲ್ಲ, ಏನಾದರೂ ಅಪ್ಡೇಟ್ಸ್ ಕೊಡಿ, ನೀವು ಇಂಡಸ್ಟ್ರಿ ಬಿಟ್ರಾ, ಮತ್ತು ಐ ಮೀನ್ ನೀವು ನನ್ನ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀರಾ ಕೇಳೋದಕ್ಕೆ. ಬಟ್ ಕೆಲವೊಂದು ವಿಚಾರನ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟು ದಿನ ಸ್ವಲ್ಪ ಹಿಂಗೆ ನಿಮಗೆಲ್ಲ ಹೇಳ್ಬೇಕು ಅಂತ ತುಂಬ ಕಾತರದಿಂದ ಕಾಯ್ತಿದೆ. ಸಿಕ್ಕಾಪಟ್ಟೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ತುಂಬ ಖುಷಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ವಿಚಾರನ ಹೇಳಂಗಿರಲಿಲ್ಲ. ಇಟ್ ವಾಸ್ ಎನ್ ರೂಲ್ಸ್. ಸೊ ಹಾಗಾಗಿ ಆ ರೂಲ್ನ ಸ್ವಲ್ಪ ಸ್ಲೈಟಾಗಿ ಮಿಕ್ಕಿದ ರೂಲ್ನೆಲ್ಲ ಡಮಾರ್ ಮಾಡಿದ್ದೀನಿ. ಬಟ್ ಈ ರೂಲ್ನ ಸ್ವಲ್ಪ ಫಾಲೋ ಮಾಡಲೇಬೇಕಿತ್ತು. ಬಟ್ ಇವಾಗ ರಿವೀಲ್ ಮಾಡ್ತಿದ್ದೀನಿ. ಆಲ್ರೆಡಿ ಮನೆ ಒಳಗಡೆ ಇರ್ತೀನಿ, ನನಗೆ ಗೊತ್ತು. ಸೊ ಗೈಸ್, ಐ ಆಮ್ ಗೋಯಿಂಗ್ ಟು ಬಿಗ್ ಬಾಸ್, ದೊಡ್ಡ ಮನೆಗೆ ಹೋಗ್ತಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬ್ಯಾಕಪ್ಗೆ ಫೋಟೋ ಶೂಟ್ಸ್ ಬೇಕು ಅಂತ ಇವತ್ತು ಸಡನ್ ಪ್ಲಾನ್ ಆಗಿ ಫೋಟೋ ಶೂಟ್ ಇಟ್ಕೊಂಡಿದ್ದೀವಿ. ಲಿಟ್ರಲಿ ಏನಂದ್ರೆ ಏನೂ ಆಗಿಲ್ಲ. ನಿದ್ದೆ ಆಗ್ತಿಲ್ಲ, ಊಟ ಆಗ್ತಿಲ್ಲ. ಊಟ ತಿಂತಿದ್ದೀನಿ, ಬಟ್ ಅನ್ಪ್ರಾಪರ್ ಟೈಮ್ ಸ್ಲೀಪ್, ಅನ್ಪ್ರಾಪರ್ ಟೈಮ್, ಏನೂ ಪ್ಲ್ಯಾನ್ ಇಲ್ಲ. ಒಂಥರ ಮೈಂಡೆಲ್ಲ ಬ್ಲ್ಯಾಂಕ್ ಆಗ್ತದೆ. ಬಿಗ್ ಬಾಸ್ ಅಂತ ನೆನ್ಸ್ಕೊಂಡಿದ ತಕ್ಷಣ ಫುಲ್ಲು ಶಿವರ್ ಆಗುತ್ತೆ, ಒಂಥರ ಹಿಂಸೆ ಆಗುತ್ತೆ. ಅಂದರೆ ಐ ಡೋಂಟ್ ನೋ, ಮೆಂಟಲಿ ಐ ಆಮ್ ನಾಟ್ ಪ್ರಿಪೇರ್ಡ್. ಏನು ಪ್ರಿಪೇರ್ ಆಗದೆ ಒಳಗೆ ಹೋಗ್ತಿದ್ದೀನಿ. ಬಟ್ ಐ ಹೋಪ್ ಸೊ ಎಲ್ಲ ಒಳ್ಳೇದಾಗುತ್ತೆ ಇನ್ ಆಲ್ ವೇಸ್, ಪಾಸಿಟಿವ್ ವೇಸ್. ಎಲ್ಲ ಒಳ್ಳೇದಾಗಿದೆ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಬೇಕೇ ಬೇಕು. ಇವತ್ತು ನಾವು ಬಂದಿರೋ ಜಾಗ ಬಂದು ನೇಸರ ಅಂತ. ನನ್ನ ಜೊತೆ ನವೀನ್ ವಿ ಸಿ ಫೋಟೋಗ್ರಫಿ ಅವ್ರು ಇರ್ತಾರೆ. ಹಾಗೆ ಮೇಕಪ್ ಆರ್ಟಿಸ್ಟ್ ದಿವ್ಯಾ ಗೌಡ ಅವ್ರು ಇರ್ತಾರೆ, ಮೇಕಪ್ ಓವರ್ ಬೈ ದಿವ್ಯಾ ಗೌಡ ಅವರು. ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಬೈ ಹೇರ್ ಆರ್ಟಿಸ್ಟ್ ಬೈ ಪುಷ್ಪಾನ್ ಅವ್ರು ಇರ್ತಾರೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನಾನು ಫೋಟೋ ಶೂಟ್ ಹೇಗೆ ಮಾಡಿಸ್ತೀನಿ ಅದು. ಬಿಕಾಸ್ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಏನು ಇಲ್ಲ ನನ್ನ ಹತ್ರ. ಇದಾದ್ರೂ ಸಣ್ಣ ಪುಟ್ಟ ವ್ಲಾಗ್ ಇರಲಿ, ನಾನು ಹೊರಗಡೆ ಬರೋವರೆಗೂ ಸ್ವಲ್ಪ ನನ್ನ ಯೂಟ್ಯೂಬ್ ರನ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಣ್ಣ ಪುಟ್ಟ ವ್ಲಾಗ್ ಮಾಡಿರ್ತೀನಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಬಂದಮೇಲೆ ಸೂಪರಾಗಿ ವ್ಲಾಗ್ ಮಾಡೋಣ. ಆ್ಯಂಡ್ ಲೆಟ್ಸ್ ಗೋ. ರೆಡಿ ಆಗೋದಕ್ಕೆ ಟೈಮ್ ಆಗಿದೆ ಆಲ್ರೆಡಿ. ಇಲ್ಲ ಅಂದರೆ ನಮ್ಮ ಅಕ್ಕ ಆಲ್ರೆಡಿ ಫುಲ್ಲು ಬೆಳಗ್ಗೆನೇ ಕೂಯ್ದಿದ್ದಾಳೆ ಕತ್ನ ಅರ್ಧಕ್ಕಿಷ್ಟಕ್ಕೆ. ಇನ್ನೂ ಸ್ವಲ್ಪ ಕೂಯೋದು ಬಾಕಿ ಇದೆ. ಸೊ ಆ್ಯಕ್ಚುಲಿ ನನಗೇನ ನನ್ನ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಓವರ್ ಪ್ರೆಷರ್ ಆಗಿದೆ. ನಾನು ಮಲಗ್ತೀನೋ ಇಲ್ವೋ ಅಂತ ಅವರು ನಾನು ಮಲಗೋವರೆಗೂ ಎದ್ದಿರ್ತಾರೆ. ನನ್ನ ಅಮ್ಮ ಅಂತ ಲಿಟ್ರಲಿ 2 ವೀಕ್ಸಿಂದ ಶಿ ಇಸ್ ನಾಟ್ ಸ್ಲೀಪಿಂಗ್. ನಾನು ಹೋಗ್ತಿದ್ದೀನಿ, ಅವಳೆಲ್ಲ ಹಿಂಗಿರ್ತಾಳೋ, ಏನು ಮಾಡ್ತಾಳೋ, ಊಟ ತಿಂಡಿ ಸರಿಯಾಗಿ ಆಗ್ತೋ ಇಲ್ವೋ ಅಂತ. ನನ್ನ ಫ್ಯಾಮಿಲಿಯವ್ರದ್ದು ಸಿಕ್ಕಾಪಟ್ಟೆ ಓವರ್ ಪ್ರೆಷರ್ ಹಾಕ್ಕೊಂಡಿದ್ದಾರೆ ತಲೆ ಮೇಲೆ. ಆ್ಯಂಡ್ ಐ ಹೋಪ್ಸ್ ಎಲ್ಲ ಒಳ್ಳೇದಾಗುತ್ತೆ. ಆ್ಯಂಡ್ ಲೆಟ್ಸ್ ಗೋ, ಲೇಟ್ ಆಯಿತು.
ಗೈಸ್ ನಿಮ್ಮೆಲ್ರಿಗೂ ಗೊತ್ತು ಇವತ್ತು ನಾನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ಫೋಟೋ ಶೂಟ್ ಮಾಡಿಸ್ತಿದ್ದೀನಿ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ಬಟ್ ಈ ವಿಡಿಯೋ ಎಲ್ಲ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೊಟ್ಟು ನನ್ನ ಬ್ಯಾಕಪ್ ಟೀಮ್ಗೆ ಕೊಟ್ಟು ಹೋಗ್ತಿರೋದು. ಹಾಗಂತ ನೀವೆಲ್ಲರೂ ಮೈಂಡಲ್ಲಿ ಅನ್ಕೋಬೇಡಿ, ಇವಳು ಒಳಗಡೆ ಇದ್ದಾಳೆ, ಹೇಗೆ ಫೋಟೋ ಶೂಟ್ ಮಾಡಿಸಿದ್ಲು, ಹೇಗೆ ವ್ಲಾಗ್ನ ರಿಲೀಸ್ ಮಾಡ್ತಿಲ್ಲ ಅಂತ. ಇದೆಲ್ಲ ಮುಂಚೆನೇ ಸ್ವಲ್ಪ ಏನು ಹೇಳ್ತಾರೆ, ಒಂದು ಡಬ್ಬಿಲಿ ಜಾರಲ್ಲಿ ಕೂಡಿಟ್ಟು ಹೋಗ್ತಿದ್ದೀನಿ, ಸ್ವಲ್ಪ ಸ್ವಲ್ಪ ಅವಾಗವಾಗ ರಿಲೀಸ್ ಆಗಲಿ ಅಂತ. ಐ ಹೋಪ್ ನೀವೆಲ್ಲರೂ ಆ ಶೋನ ಎಂಜಾಯ್ ಮಾಡ್ತಿದ್ದೀರಾ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್, ಪ್ರೀತಿ, ಆಶೀರ್ವಾದ ನನಗೆ ಬೇಕೇ ಬೇಕು. ಆ್ಯಂಡ್ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನಿಮ್ಮ ಒಂದು ಪ್ರೀತಿ, ಪ್ರೋತ್ಸಾಹ ಮತ್ತು ನಿಮ್ಮ ಓಟ್ ತುಂಬ ಮುಖ್ಯ ಆಗುತ್ತೆ. ನೀವು ನೋಡಿದ್ರಲ್ಲ, ಒಂದೇ ದಿನದಲ್ಲಿ ಆಲ್ಮೋಸ್ಟ್ 9 ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿ ಫೋಟೋ ಶೂಟ್ ಮಾಡಿದ್ದೀನಿ. ಬಟ್ ಆದರೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಇನ್ನೂ 7 ಕಾಸ್ಟ್ಯೂಮ್ ಇದೆ. ಬಟ್ ನಿಜ ಇನ್ನೊಂದು ಕಾಸ್ಟ್ಯೂಮ್ ಹಾಕಿದ್ರು ನಮ್ಮ ಡೆಡ್ ಆಲ್ರೆಡಿ ಸುಸ್ತಾಗಿ ಹೋಗಿದೆ. ಬಿಕಾಸ್ ಆಲ್ಮೋಸ್ಟ್ 1 ತಿಂಗಳಿಂದ 2 ಮಂತ್ಸಿಂದ ತುಂಬ ಪ್ರಿಪರೇಷನ್ಸ್ ಅಂತ ಏನಿಲ್ಲ, ಏನು ಪ್ರಿಪರೇಷನು ಮಾಡಿಲ್ಲ. 2 ತಿಂಗಳಿಂದ ಆಟ ಆಡ್ಕೊಂಡು ಜಾಲಿ ಮಾಡ್ಕೊಂಡಿದ್ದೆ. ಈ 1 ವಾರದಿಂದ ಜಾಸ್ತಿ ಓವರ್ ಪ್ರಿಪರೇಷನ್ಸ್ ಆಗಿದೆ. ಅಂದರೆ 2 ತಿಂಗಳಿಂದ ಮಾಡ್ಕೋಬೇಕಾಗಿರೋದು ಬರೀ ಒಂದೇ ವಾರದಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಲೈಕ್ ಏನಂದರೆ ಏನೂ ಆಗ್ತಿಲ್ಲ, ಒಂಥರ ಓವರ್ ಸ್ಟ್ರೆಸ್ ಆಗಿದೆ ತಲೆಗೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಯಾಕಂದರೆ ನನಗಿನ್ನ ಓವರ್ ಸ್ಟ್ರೆಸ್ ಅವರೇ ತೊಗೊಂಡಿರೋದು. ಪಾಪ ನಮ್ಮ ಅಕ್ಕ ಅಲ್ಲಿ ಐರನ್ ಮಾಡ್ತಾಳೆ, ನನಗೆ ಮೇಕಪ್ ಮಾಡ್ತಾಳೆ, ತಿನ್ನಿಸ್ತಾಳೆ. ನನ್ನ ಮನೇಲಂತೂ ನನ್ನ ಯಾವುದೋ ಇವಾಗ ಹುಟ್ಟಿರೋ ಮಗು ಥರ ಟ್ರೀಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ಶೂ ಹಾಕೋದ್ರಿಂದ ಹಿಡ್ದು, ಸ್ಲಿಪ್ಪರ್ ಹಾಕೋದ್ರಿಂದ ಹಿಡ್ದು, ನನ್ನ ಏಳ್ಸೋದ್ರಿಂದ ಹಿಡ್ದು, ರೂಮಿಗೆ ಬಂದು ಊಟ ಕೊಡೋದ್ರಿಂದ ಒಂಥರ ಎಲ್ಲ ಅವ್ರಿಗೆ ಹೆಂಗಾಗಿದೆ ಅಂದರೆ ನನಗಿನ್ನ ಅವ್ರಿಗೆ ಓವರ್ ಟೆನ್ಷನ್ ಆಗೋಗಿದೆ. ಐ ಹೋಪ್ ನಾನು ಒಳಗಡೆ ಹೋದ್ಮೇಲೆ ಅವರು ಪೀಸಾಗೆ ಆರಾಮಾಗೆ ಖುಷಿಯಿಂದ ಇರ್ತಾರೆ ಅಂತ. ಅಷ್ಟು ಆರಾಮಾಗಿದ್ದರೆ ಇಟ್ಸ್ ಎನಫ್ ಫಾರ್ ಮೀ. ಫ್ಯಾಮಿಲಿ ಖುಷಿಯಾಗಿದ್ದರೆ ಇನ್ನೇನು ಬೇಕು ಹೇಳಿ. ಆ್ಯಂಡ್ ಇಟ್ಸ್ ಡನ್ ಫಾರ್ ದ ಡೇ. ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಇವತ್ತು ನನ್ನ ಜೊತೆ ಯಾರು ಬಂದಿರೋ, ಸ್ಪೆಷಲಿ ನನಗೆ ಹೇರ್ ಸ್ಟೈಲ್ ಮಾಡಿರೋ ಪುಷ್ಪಕ್ಕ ಅಂತೂ, ಶಿ ಈಸ್ ಲಿಟ್ರಲಿ ವೆರಿ ಸ್ವೀಟ್. ಫ್ರಮ್ ಆಲ್ಮೋಸ್ಟ್ 1 ವೀಕಿಂದ ನನ್ನ ಜೊತೆ ಕಮರ್ಷಿಯಲ್ಲು, ಮಲ್ಲೇಶ್ವರಂ ಅಲ್ಲಿ ಇಲ್ಲಿ ಅಂದ್ಕೊಂಡು ಸುತ್ತಾಡ್ಕೊಂಡು ಬೇಜಾನು ಇದು ಮಾಡ್ತಿದ್ದಾರೆ. ದೆನ್ ಆ್ಯಸ್ ಯೂಶುವಲ್ ಮೈ ಸಿಸ್ಟರ್, ಶಿ ಇಸ್ ಮೈ ಬ್ಯಾಕ್ ಬೋನ್, ಮೈ ಫ್ಯಾಮಿಲಿ ಆಲ್ಸೋ. ಆ್ಯಂಡ್ ಇವತ್ತು ನನಗೆ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮಾಡಿರೋದು ಇಟ್ಸ್ ನನ್ ಆಫ್ ದೆನ್ ನಾವಿನ್ ವಿ ಸಿ ಫೋಟೋಗ್ರಫಿ ಅವರು. ಪಾಪ ತುಂಬ ಚೆನ್ನಾಗಿ ನಂಗೆ ಪೋಸ್ ಬರದೇ ಹೋದ್ರು, ಹೇಳಿಕೊಟ್ಟು ಪೋಸಸ್ನ ಕೊಡಿಸಿ ಎನರ್ಜಿ ತುಂಬಿ ವೀಡಿಯೋಸ್ನೆಲ್ಲ ಸೂಪರಾಗಿ ಅವ್ರ ಟೀಮು ಎಲ್ಲರೂ ಸಖತ್ತಾಗಿ ಶೂಟ್ ಮಾಡಿಸಿದ್ದಾರೆ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ನ ಎಂಜಾಯ್ ಮಾಡಿರ್ತಾರೆ. ತುಂಬ ಏನು ಜಾಸ್ತಿ ಮಾತಾಡಲ್ಲ, ಬರೀ ನಾವು ಫೋಟೋಶೂಟ್ ಹೆಂಗೆ ಕ್ಲಿಕ್ ಮಾಡ್ತೀವಿ, ಎಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ ಅನ್ನೋದು ಮಾತ್ರ ಇದೆ. ಸೊ ಇಟ್ಸ್ ಓಕೆ ಗೈಸ್. ಹೊರಗಡೆ ಬಂದಮೇಲೆ ಇನ್ನೂ ಧಾಮ್ ಧೂಮ್ ಅಂತ ಮೋಜು ಮಸ್ತಿ ಮಾಡ್ಕೊಂಡು ವ್ಲಾಗ್ ಮಾಡೋಣ. ಪ್ಲೀಸ್ ಬಿ ಸಪೋರ್ಟಿಂಗ್ ಮೀ ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.